ನಾನು ಹಿಂದೂ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಪ್ರಕಾರ ನಮ್ಮ ಹಿಂದೂ ಧರ್ಮದಲ್ಲಿ ಒಟ್ಟು 12 ಮಾಸಗಳು. ಈಗ ಅದರಲ್ಲಿ ಮೊದಲನೆಯ 4 ಮಾಸಗಳು ಅಂದರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಎಲ್ಲ ಮುಗಿದು ಇನ್ನೇನು ನಾವು ನಾಳೆಯಿಂದ ಶ್ರಾವಣ ಮಾಸ ಶುರು ಆಗ್ತಾ ಇದೆ. ಈ 12 ಮಾಸಗಳಲ್ಲಿ ಶ್ರಾವಣ ಮಾಸಕ್ಕೆ ಯಾಕೆ ಇಷ್ಟೊಂದು ಮಹತ್ವ? ಶ್ರಾವಣದಲ್ಲಿ ಹಲವು ಆಚರಣೆಗಳು, ಪೂಜೆ ಪುನಸ್ಕಾರಗಳು ನಡೆಯುವುದು ವಿಶೇಷ. ಈ ಮಾಸದಲ್ಲಿ ಯಾವ ತಿಥಿಯಂದು ಯಾವ ದೇವರನ್ನು ಪೂಜಿಸಬೇಕು ಎಂಬ ಬಗ್ಗೆ ಹಲವರಲ್ಲಿ ಗೊಂದಲವಿರುತ್ತೆ. ಬನ್ನಿ ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಶ್ರಾವಣ ಮಾಸ ವಿಶೇಷ ಮಾಸ. ಶ್ರಾವಣ ಮಾಸದ ಪ್ರತಿದಿನವೂ ವಿಶೇಷ ದಿನವಾಗಿದೆ. ಶ್ರಾವಣ ಮಾಸದ ಪ್ರತಿಯೊಂದು ತಿಥಿಗೂ ಒಂದೊಂದು ಮಹತ್ವವಿದೆ. ಯಾವ ತಿಥಿಯಂದು ಯಾವ ದೇವರನ್ನು ಪೂಜಿಸಬೇಕು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಶ್ರಾವಣ ಮಾಸವು ವಿವಿಧ ವ್ರತ ಮತ್ತು ಪೂಜೆಗಳನ್ನು ಮಾಡುವ ಮೂಲಕ ವಿಶೇಷ ಫಲಿತಾಂಶ ಮತ್ತು ಎಲ್ಲ ರೀತಿಯ ಅನುಗ್ರಹಗಳನ್ನು ಪಡೆಯುವ ಒಂದು ದಿವ್ಯ ಮಾಸವಾಗಿದೆ. ಇದು ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಶಿವನ ಅತ್ಯಂತ ಪ್ರಿಯವಾದ ಮಾಸವಾಗಿದೆ. ಚಂದ್ರಮಾನ ಪಂಚಾಂಗದ ಪ್ರಕಾರ ಶ್ರಾವಣ ಮಾಸವು 5ನೇ ತಿಂಗಳಿನಲ್ಲಿ ಬರುತ್ತೆ. ಈ ತಿಂಗಳ ಹುಣ್ಣಿಮೆಯ ದಿನದಂದು ಚಂದ್ರನು ಶ್ರವಣ ನಕ್ಷತ್ರದ ಸಮೀಪದಲ್ಲಿರ್ತಾನೆ. ಆದ್ದರಿಂದ ಈ ತಿಂಗಳಿಗೆ ಶ್ರಾವಣ ಮಾಸ ಅಂತ ಹೆಸರು. ದೇವರ ದೇವ ಮಹಾದೇವ ಭಗವಾನ್ ಶಿವನಿಗೆ ಪ್ರಿಯವಾಗಿರುವಂತಹ ಮಾಸ ಅಂದರೆ ಅದು ಶ್ರಾವಣ ಮಾಸ. ಶ್ರಾವಣ ಮಾಸವನ್ನು ಅತ್ಯಂತ ಪವಿತ್ರ ಮಾಸ ಎಂಬುದಾಗಿ ವೈದಿಕ ಜ್ಯೋತಿಷ ಶಾಸ್ತ್ರದಲ್ಲಿ ಕೂಡ ಪರಿಗಣಿಸಲಾಗಿದೆ. ಹಾಗೂ ಶಿವನಿಗೂ ಇಷ್ಟವಾಗಿರುವಂತಹ ಈ ತಿಂಗಳಿನಲ್ಲಿ ಶಿವನ ಪೂಜೆಯನ್ನು ಹಾಗೂ ಶಿವನಿಗೆ ಇಷ್ಟವಾಗಿರುವಂತಹ ಕೆಲಸಗಳನ್ನು ಮಾಡೋದರಿಂದ ಆತನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬಹುದು. ಈ ವಿಷಯವನ್ನು ಪ್ರತಿಯೊಬ್ಬರೂ ನಂಬಿಕೆ ಮತ್ತು ನಿಷ್ಠೆಯಿಂದ ಪಾಲನೆ ಮಾಡ್ತಾರೆ. ಸನಾತನ ಹಿಂದೂ ಧರ್ಮ ಸಂಸ್ಕೃತಿಯಲ್ಲಿ ಹಾಗೂ ಧರ್ಮ ಗ್ರಂಥಗಳಲ್ಲಿ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಶ್ರಾವಣ ಮಾಸದಲ್ಲಿ ಶಿವನಿಗೆ ಪೂಜೆ ಮಾಡುವುದು ಹಾಗೂ ಶಿವನ ಉಪವಾಸ ಮಾಡುವುದು ಇದ್ದು ಆತನ ಆರಾಧನೆಯನ್ನು ಮಾಡುವುದು ಅತ್ಯಂತ ಶುಭ ಅಂತ ನಂಬಲಾಗಿದೆ. ಹಾಗೂ ಅಂಥವರ ಮನಸ್ಸಿನ ಪ್ರತಿಯೊಂದು ಇಷ್ಟಾರ್ಥಗಳು ಕೂಡ ನೆರವೇರುತ್ತವೆ ಅಂತ ಹೇಳಬಹುದಾಗಿದೆ. ಈ ರೀತಿಯಲ್ಲಿ ಶ್ರಾವಣ ಮಾಸದಲ್ಲಿ ನಿಷ್ಠೆಯಿಂದ ಪೂಜಾ ಪುನಸ್ಕಾರಗಳನ್ನು ಮಾಡುವಂತಹ ಭಕ್ತಾಭಿಮಾನಿಗಳಿಗೆ ಶಿವ ಜೀವನದಲ್ಲಿ ಅವರು ಬಯಸುವಂತಹ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳನ್ನು ಕೂಡ ನನಸು ಮಾಡುವಂತಹ ಕೆಲಸವನ್ನು ಮಾಡುತ್ತಾನೆ ಅಂತ ನಂಬಿಕೆ ಇದೆ. ಈ ಸಮಯದಲ್ಲಿ ಆಚರಿಸಲಾಗುವ ಹಲವಾರು ಹಬ್ಬಗಳಿಂದ ಶ್ರಾವಣವನ್ನು ಹಿಂದೂ ಕ್ಯಾಲೆಂಡರ್ನಲ್ಲಿ ಪವಿತ್ರ ತಿಂಗಳು ಅಂತ ಪರಿಗಣಿಸಲಾಗುತ್ತೆ. ಅಲ್ಲದೆ ಸೋಮವಾರದಂದು ಶಿವನ ವಿಶೇಷ ಪೂಜೆ ಮತ್ತು ಉಪವಾಸವನ್ನು ಆಚರಿಸಲಾಗುತ್ತೆ. ಶ್ರಾವಣ ಮಾಸವು ಕನ್ನಡ ಪಂಚಾಂಗಗಳ ಪ್ರಕಾರ ಲಕ್ಷ್ಮೀ ಪೂಜೆಯನ್ನು ಮಾಡುವ ಪ್ರಮುಖ ತಿಂಗಳು. ನಾಗರ ಪಂಚಮಿ, ವರಮಹಾಲಕ್ಷ್ಮಿ ಪೂಜೆ, ಮಂಗಳಗೌರಿ ವ್ರತ, ಉಪಕರ್ಮ, ರಕ್ಷಾಬಂಧನ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿಯನ್ನು ಕನ್ನಡ ಶ್ರಾವಣ ಮಾಸದ ಪ್ರಮುಖ ಹಬ್ಬಗಳು ಅಂತ ಹೇಳಬಹುದು. ಶಿವನಿಗೂ ಮತ್ತು ಈ ಶ್ರಾವಣ ಮಾಸಕ್ಕೂ ವಿಶೇಷವಾದ ನಂಟು. ಹೌದು, ಶ್ರಾವಣ ಮಾಸದಲ್ಲಿ ಶಿವನನ್ನು ಆರಾಧನೆ ಮಾಡೋದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ನಂಬಿಕೆ ಕೂಡ ಇದೆ. ಎಲ್ಲ ದೇವರುಗಳ ಪೈಕಿ ಶಿವನನ್ನು ಮೆಚ್ಚಿಸುವುದು ಸುಲಭವಂತೆ. ಅದರಲ್ಲೂ ಶ್ರಾವಣ ಮಾಸದಲ್ಲಿ ಶಿವನು ಭಕ್ತರ ರಕ್ಷಣೆಗೆ ಒಲಿದು ಬೇಡಿದ್ದನ್ನು ನೀಡುತ್ತಾನೆ ಅಂತ ಅಚಲ ನಂಬಿಕೆ ಶಿವನ ಆರಾಧಕರದ್ದು. ಆದರೆ ಸಮರ್ಪಣಾ ಭಾವ ಹಾಗೂ ಭಕ್ತಿ ಇರಬೇಕು ಅಷ್ಟೇ. ಈ ಶ್ರಾವಣ ಮಾಸದಲ್ಲಿ ಬರುವ ಹಲವು ಹಬ್ಬಗಳು ಶಿವಪಾರ್ವತಿಯರ ಆರಾಧನೆಗೆ ಮೀಸಲಾಗಿದೆ. ಈ ಸಂದರ್ಭ ಉತ್ತಮ ಆಯಸ್ಸು, ಆರೋಗ್ಯ, ಸಂಪತ್ತು, ವಿವಾಹ ಮತ್ತು ಕೌಟುಂಬಿಕ ಸುಖಕ್ಕಾಗಿ ಭಕ್ತರು ಶಿವನ ಮೊರೆ ಹೋಗುತ್ತಾರೆ. ಅಷ್ಟೇ ಅಲ್ಲ, ಶ್ರವಣ ಅಂದರೆ ಆಲಿಸುವುದು ಎಂಬ ಅರ್ಥವೂ ಇರುವುದರಿಂದ ಈ ಮಾಸದಲ್ಲಿ ಪುರಾಣ ಪ್ರವಚನಗಳನ್ನು ಆಲಿಸುವುದರ ಮೂಲಕ ಪರಮಾತ್ಮನ ಸಾನ್ನಿಧ್ಯ ಪಡೆಯಬಹುದು ಎಂಬ ನಂಬಿಕೆ ಕೂಡ ಇದೆ. ಈ ತಿಂಗಳಲ್ಲಿ ಬರುವ ಪ್ರತಿ ಸೋಮವಾರವನ್ನು ಶ್ರಾವಣ ಸೋಮವಾರ ಅಂತ ಆಚರಿಸಿ ಭಕ್ತರು ಶಿವನನ್ನು ಪೂಜೆ ಮಾಡ್ತಾರೆ. ಹೀಗೆ ಶ್ರಾವಣ ಮಾಸ ಶಿವನಿಗೆ ವಿಶೇಷವಾಗಿರಲು ಕಾರಣವಾಗಿದೆ. ಅಮೃತಕ್ಕಾಗಿ ದೇವತೆಗಳು ದಾನವರು ಕಾದಾಡಿದ ಕಥೆ ನಿಮಗೆ ಗೊತ್ತಿರಬಹುದು. ಈ ಕಥೆ ನಡೆದದ್ದು ಶ್ರಾವಣ ಮಾಸದಲ್ಲೇ ಅಂತೆ. ಅಲ್ಲಿ ಹೀಗೆ ನಡೆದ ಹೋರಾಟದಲ್ಲಿ ಸಮುದ್ರದಿಂದ 14 ರತ್ನಗಳು ಮೇಲೆದ್ದು ಬಂದುವಂತೆ. ಅವುಗಳ ಪೈಕಿ ಒಂದನ್ನು ಬಿಟ್ಟು ಎಲ್ಲವೂ ಉಳಿದವುಗಳನ್ನು ಪರಸ್ಪರರು ಹಂಚಿಕೊಂಡ್ರು. ಆದರೆ ಉಳಿದ ರತ್ನಗಳೆಂದರೆ ಅದು ಹಾಲಾಹಲ. ಈ ರತ್ನವನ್ನು ಏನು ಮಾಡುವುದು ಅಂತ ತಿಳಿದಾದಾಗ ಸಹಾಯಕ್ಕೆ ಬಂದವನು ನಮ್ಮ ಶಿವ. ಶಿವನು ಹಾಲಾಹಲವನ್ನು ಘಟಘಟನೆ ಕುಡಿದು ಅನಾಹುತವನ್ನು ತಪ್ಪಿಸ್ತಾನೆ. ಇಂತಹ ಸಂದರ್ಭ ಈ ಹಾಲಾಹಲವನ್ನು ಕುಡಿದ ಶಿವ ನೀಲಕಂಠನಾಗ್ತಾನೆ.
ಆತನ ಶಿವಜ್ವಾಲೆಯನ್ನು ಕಡಿಮೆ ಮಾಡಲು ಶಿವನು ತಲೆಯಲ್ಲಿ ಇದ್ದ ಚಂದ್ರನನ್ನು ಧರಿಸ್ತಾನೆ. ಎಲ್ಲ ದೇವತೆಗಳು ಗಂಗಾಜಲವನ್ನು ಆ ಶಿವನ ತಲೆಯ ಮೇಲೆ ಸುರಿಯುತ್ತಾರಂತೆ. ಶ್ರಾವಣ ಮಾಸದಲ್ಲಿ ನಡೆದ ಕಥೆಯೆಂದು ಹೇಳಲಾಗುವ ಈ ಕಥೆಯ ನೆನಪಿನಲ್ಲಿಯೇ ಇಂದಿಗೂ ಶಿವನ ಭಕ್ತರು ಶಿವನ ಮೇಲೆ ವಿಶೇಷವಾಗಿ ಸೋಮವಾರದಂದು ಈ ಗಂಗಾಜಲವನ್ನು ಸುರಿದು ಅಭಿಷೇಕವನ್ನು ಮಾಡುವ ಪದ್ಧತಿ ಜಾರಿಯಲ್ಲಿ ಇದೆ. ಶಿವನ ಆರಾಧನೆ ತಿಂಗಳು. ಶ್ರಾವಣ ಮಾಸದಲ್ಲಿ ಶಿವನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುವುದರಿಂದ ಸಾಕಷ್ಟು ಸಂತೋಷ ಮತ್ತು ಯಶಸ್ಸು ಸಿಗುವುದರ ಜೊತೆಗೆ ಸಮಸ್ಯೆಗಳಿಂದ ಮುಕ್ತಿ ಪಡೆಯುವುದು ಅಂತ ನಂಬಲಾಗಿದೆ. ಏನಾದರೂ ಸಂಕಲ್ಪ ತೆಗೆದುಕೊಂಡು ಶ್ರಾವಣ ಸೋಮವಾರ ಆಚರಿಸಿದರೆ ಅದು ನೆರವೇರುತ್ತೆ ಅಂತ ಹೇಳಲಾಗುತ್ತೆ. ಶ್ರಾವಣ ಸೋಮವಾರದಂದು ಭಕ್ತರು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಶಿವನ ದೇವಾಲಯಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸ್ತಾರೆ. ಕೆಲವರು ಮನೆಯಲ್ಲಿಯೇ ಶಿವಲಿಂಗಕ್ಕೆ ಪೂಜೆಯನ್ನು ಮಾಡ್ತಾರೆ. ಇದೇ ವೇಳೆ ಶಿವಭಕ್ತರು ಪವಿತ್ರ ನದಿಗಳ ನೀರನ್ನು ತಂದು ಶಿವನಿಗೆ ಅಭಿಷೇಕ ಮಾಡುತ್ತಾರೆ. ಇದರ ಜೊತೆ ಶ್ರಾವಣ ಸೋಮವಾರದಂದು ಉಪವಾಸವನ್ನು ಮಾಡುವ ಭೋಲೆನಾಥನನ್ನು ಮೆಚ್ಚಿಸಲು ವಿಶೇಷ ಪೂಜೆಗಳನ್ನು ಕೂಡ ಮಾಡ್ತಾರೆ. ಆಚರಿಸಬೇಕಾದ ಆಚರಣೆಗಳು ಯಾವುವು ಅಂತ ನೋಡಿದಾಗ ಭಕ್ತರು ಶಿವನ ದೇವಾಲಯಕ್ಕೆ ಭೇಟಿ ನೀಡ್ತಾರೆ ಮತ್ತು ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡ್ತಾರೆ. ಬೆಳಿಗ್ಗೆ ಬೇಗನೆ ಎದ್ದು ಪವಿತ್ರ ಸ್ನಾನ ಮಾಡಿ ಶಿವನ ಮೂರ್ತಿಯನ್ನು ಪೂಜಿಸ್ತಾರೆ ಮತ್ತು ಓಂ ನಮಃ ಶಿವಾಯ ಅಂತ ಈ ಜಪವನ್ನು ಮಾಡ್ತಾರೆ. ತಿಂಗಳ ಈ ಸಮಯದಲ್ಲಿ ಜನರು ಸೋಮವಾರದ ಉಪವಾಸವನ್ನು ಆಚರಣೆ ಮಾಡ್ತಾರೆ. ಮಹಾಮೃತ್ಯುಂಜಯ ಮಂತ್ರವನ್ನು ಶಿವನ ಹೆಸರಿನಲ್ಲಿ 108 ಬಾರಿ ಜಪಿಸಲಾಗುತ್ತೆ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಗಂಗಾಜಲ ನೀಡಿ ರುದ್ರಾಭಿಷೇಕವನ್ನು ಕೂಡ ಮಾಡ್ತಾರೆ. ಶಿವನನ್ನು ಮೆಚ್ಚಿಸಲು ಶಿವಚಾಲಿಸ ಮತ್ತು ಶಿವ ಆರತಿಯನ್ನು ಪಠಿಸಲಾಗುತ್ತೆ. ಶ್ರಾವಣ ಮಾಸದಲ್ಲಿ ಪಠಿಸಬೇಕಾದ ಮಂತ್ರ. ಶ್ರಾವಣ ಮಾಸದಲ್ಲಿ ರುದ್ರಾಕ್ಷ ಮಾಲೆಯನ್ನು ಹಿಡಿದು ಶಿವಮಂತ್ರವನ್ನು ಜಪಿಸಬೇಕು ಮತ್ತು ರುದ್ರಾಭಿಷೇಕವನ್ನು ಕೂಡ ಮಾಡಬೇಕು. 108 ಬಾರಿ ಶಿವಮಂತ್ರವನ್ನು ಜಪಿಸಬೇಕು ಅಥವಾ ಇದಕ್ಕೂ ಹೆಚ್ಚು ಬಾರಿ ಜಪ ಮಾಡಿದರೆ ಅದು ಒಳ್ಳೆಯದೇನೆ. ಶ್ರಾವಣ ಮಾಸದಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ಈ ಮಂತ್ರಗಳನ್ನು ಹೇಳಬೇಕು. ಅದನ್ನು ಮಹಾಮೃತ್ಯುಂಜಯ ಮಂತ್ರ ಅಂತ ಹೇಳ್ತಾರೆ. ಆ ಮಂತ್ರ ಯಾವುದು ಅಂತಂದರೆ ತ್ರ್ಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾತ್ ಮೃತ್ಯೋರ್ಮೋಕ್ಷೀಯಮಾಮೃತಾತ್. ಈ ಶ್ಲೋಕದ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ನೀವು ಈ ಮೇಲ್ಗಡೆ ಕಾಣ್ತಾ ಇರೋ ಲಿಂಕಲ್ಲಿ ನೋಡಬಹುದು. ಶ್ರಾವಣ ಮಾಸ ಮಹಿಳೆಯರಿಗೆ ಅತ್ಯಂತ ಪ್ರಿಯವಾದ ಮಾಸ. ತಿಂಗಳು ಪೂರ್ತಿ ಮಹಿಳೆಯರು ಪೂಜೆ ಮತ್ತು ವಿಧಿವಿಧಾನಗಳನ್ನು ಮಾಡುತ್ತಾರೆ. ಶ್ರಾವಣ ಮಾಸದಲ್ಲಿ ನಿಜವಾಗಿ ಯಾವ ಪೂಜೆಗಳನ್ನು ಮಾಡ್ತಾರೆ, ಅದನ್ನು ಯಾಕೆ ಮಾಡ್ತಾರೆ ಮತ್ತು ಅದನ್ನು ಮಾಡುವುದರಿಂದ ಆಗುವ ಲಾಭಗಳು ಏನು ಅಂತ ಅದರ ಬಗ್ಗೆ ಸಂಪೂರ್ಣ ವಿವರಗಳನ್ನು ತಿಳಿಯೋಣ ಬನ್ನಿ. ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿಯಿಂದ ಹಬ್ಬಗಳು ಶುರು ಆಗುತ್ತೆ. ನಾಗರ ಪಂಚಮಿ ಹಿಂದೂಗಳ ಪಾಲಿಗೆ ಒಂದು ದೊಡ್ಡ ಹಬ್ಬ. ಶ್ರಾವಣ ಮಾಸದಲ್ಲಿ ಬರುವ ಮೊದಲ ಹಬ್ಬ ನಾಗರ ಪಂಚಮಿ. ದೇಶಾದ್ಯಂತ ಹಿಂದೂಗಳು ಸಂಭ್ರಮದಿಂದ ಈ ದಿನದಲ್ಲಿ ನಾಗನ ಕಲ್ಲಿಗೆ ಹಾಲೆರೆದು ನಾಗನನ್ನು ಪೂಜಿಸುವ ಸಂಪ್ರದಾಯವು ಕೂಡ ಇದೆ. ಇನ್ನು ಹಲವೆಡೆ ಮನೆಯಲ್ಲಿಯೇ ಮಣ್ಣಿನಿಂದ ನಾಗನ ಪ್ರತಿಕೃತಿಯನ್ನು ಮಾಡಿ ಹಾಲೆರೆದು ಪೂಜೆ ಮಾಡುವ ಸಂಪ್ರದಾಯವು ಕೂಡ ಇದೆ. ಸ್ತ್ರೀಯರು ತಮ್ಮ ಮಕ್ಕಳ ಹಾಗೂ ಅಣ್ಣ ತಮ್ಮಂದಿರ ಶ್ರೇಯ ಅಭಿವೃದ್ಧಿಗೆ ನಾಗನಲ್ಲಿ ಬೇಡಿಕೊಳ್ತಾರೆ. ಶ್ರಾವಣ ಮಾಸದಲ್ಲಿ ಅಷ್ಟಲಕ್ಷ್ಮಿಗಳ ವರಲಕ್ಷ್ಮೀ ದೇವಿಗೆ ಬಹಳ ಮುಖ್ಯ ಸ್ಥಾನವಿದೆ. ವಿವಾಹಿತ ಮಹಿಳೆಯರು ನಿತ್ಯ ಸುಮಂಗಲಿಯರಾಗಿ ಬಾಳುವ ಸಂಕಲ್ಪದಿಂದ ವರಲಕ್ಷ್ಮೀ ವ್ರತವನ್ನು ಆಚರಿಸ್ತಾರೆ. ಈ ವ್ರತವನ್ನು ಆಚರಿಸುವುದರಿಂದ ಲಕ್ಷ್ಮೀದೇವಿಯು ಅವಳ ದೃಷ್ಟಿ ಸದಾ ತಮ್ಮ ಮೇಲೆ ಇರುತ್ತೆ ಮತ್ತು ಯಾವುದೇ ತೊಂದರೆಗಳಿಲ್ಲದೆ ನೆಮ್ಮದಿಯಿಂದ ಬದುಕುತ್ತಾರೆ ಅಂತ ಮಹಿಳೆಯರು ನಂಬುತ್ತಾರೆ. ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ವರಲಕ್ಷ್ಮಿ ವ್ರತವನ್ನು ಮಾಡಲಾಗುತ್ತೆ. ವರಲಕ್ಷ್ಮಿ ವ್ರತವನ್ನು ಸಾಮಾನ್ಯವಾಗಿ ಶ್ರಾವಣ ಮಾಸದ 4 ಶುಕ್ರವಾರದಂದು ಮಾಡಲಾಗುತ್ತೆ. ಆದರೆ ವಿಶೇಷವಾಗಿ ಶ್ರಾವಣ ಮಾಸದ ಹುಣ್ಣಿಮೆಯ ದಿನದ ಶುಕ್ರವಾರದಂದು ಮಹಿಳೆಯರು ವರಮಹಾಲಕ್ಷ್ಮಿ ವ್ರತವನ್ನು ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡ್ತಾರೆ. ಈ ವ್ರತವನ್ನು ಹೆಚ್ಚಾಗಿ ವಿವಾಹಿತ ಮಹಿಳೆಯರು ಮಾತ್ರ ಆಚರಿಸುತ್ತಾರೆ. ನವದಂಪತಿಗಳು ಸಂತಾನ ಸಂಪತ್ತು ಮತ್ತು ದೀರ್ಘ ಆಯುಷ್ಯಕ್ಕಾಗಿ ಲಕ್ಷ್ಮೀದೇವಿಯನ್ನು ಪೂಜೆ ಮಾಡ್ತಾರೆ. ಆ ದಿನ ಬೆಳಿಗ್ಗೆ ಎದ್ದು ಬೇಗ ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ನಂತರ ಪೂಜಾ ಕೋಣೆಯಲ್ಲಿ ಅಕ್ಕಿ ಹಿಟ್ಟನ್ನು ಕಲಿಸಿ ಅದರ ಕಲಶವನ್ನು ಏರ್ಪಡಿಸ್ತಾರೆ. ಲಕ್ಷ್ಮೀದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಸಿದ್ಧಪಡಿಸಿ ಮತ್ತು ಪೂಜಾ ಸಾಮಗ್ರಿಗಳು, ತೋರಣಗಳು, ಅಕ್ಷತೆ, ಕಾಳುಗಳು, ಅರಿಶಿಣದ ಗಣಪತಿಯನ್ನು ತಯಾರಿಸಿ ಮತ್ತು ವರಲಕ್ಷ್ಮಿ ವ್ರತದ ಕಥೆಯನ್ನು ಪಠಿಸ್ತಾರೆ. ಹಾಗೆಯೇ ಶ್ರಾವಣ ಮಾಸದಲ್ಲಿ ಬರುವ ಮಂಗಳವಾರಗಳಿಗೂ ಕೂಡ ವಿಶೇಷತೆಯೂ ಇದೆ. ಶ್ರಾವಣ ಮಾಸದ ಮುಂದಿನ 4 ಮಂಗಳವಾರದಂದು ಮಹಿಳೆಯರು ಶ್ರಾವಣ ಮಂಗಳ ಗೌರಿ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸ್ತಾರೆ. ವಿಶೇಷವಾಗಿ ಮಹಿಳೆಯರು ತಮ್ಮ ಅದೃಷ್ಟಕ್ಕಾಗಿ ಪಾರ್ವತಿ ದೇವಿಯನ್ನು ಪೂಜಿಸಲು ಮಂಗಳ ಗೌರಿ ವ್ರತವನ್ನು ಮಾಡ್ತಾರೆ.
ಈ ವ್ರತವನ್ನು ಮಾಡುವುದರಿಂದ ಅವರಿಗೆ ಸಂತೋಷ ಶಾಶ್ವತವಾಗುತ್ತೆ ಎಂಬುದು ಅವರ ನಂಬಿಕೆ. ಅದಕ್ಕಾಗಿ ನವವಿವಾಹಿತ ಮಹಿಳೆಯರು ಹೆಚ್ಚಾಗಿ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡ್ತಾರೆ. ಗೌರಿ ದೇವಿಯನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸಲಾಗುತ್ತೆ. ವಿಶೇಷವಾಗಿ ಈ ಮಂಗಳಗೌರಿ ವ್ರತ ಮದುವೆಯಾದ ವರ್ಷದಲ್ಲಿ 5 ವರ್ಷಗಳ ಕಾಲ ಆಚರಿಸಲಾಗುತ್ತೆ. ಮದುವೆಯಾದ ಮೊದಲ ವರ್ಷದಲ್ಲಿ ತಾಯಿಯ ಮನೆಯಲ್ಲಿ ಆಚರಣೆ ಮಾಡ್ತಾರೆ ಮತ್ತು ನಂತರ ಅತ್ತೆಯ ಮನೆಯಲ್ಲಿ ಆಚರಿಸಲಾಗುತ್ತೆ. 5 ಸೋಮವಾರಗಳು, 4 ಮಂಗಳವಾರ ಮತ್ತು 4 ಶುಕ್ರವಾರಗಳು ಈ ಬಾರಿಯ ಶ್ರಾವಣದ ವಿಶೇಷವಾಗಿದೆ. ಯಜುರುಪಾಕರ್ಮ ಅಂದರೆ ಈ ಹಬ್ಬವನ್ನು ನಮ್ಮ ಸಾಮಾನ್ಯ ಭಾಷೆಯಲ್ಲಿ ನೂಲ ಹುಣ್ಣಿಮೆ ಅಂತ ಕೂಡ ಕರೀತಾರೆ. ಈ ಹಬ್ಬದಲ್ಲಿ ಹೊಸ ಜನಿವಾರವನ್ನು ಹಾಕಿಕೊಂಡು ಹಳೆಯದನ್ನು ತೆಗೆದು ಇಡ್ತಾರೆ. ಈ ಪದ್ಧತಿ ಬಹಳ ಸಮುದಾಯಗಳಲ್ಲಿ ಕೂಡ ಇದೆ. ರಕ್ಷಾಬಂಧನ. ರಕ್ಷಾಬಂಧನ ಇದು ಅಣ್ಣ ತಂಗಿಯರ ಬಾಂಧವ್ಯವನ್ನು ಬೆಸೆಯುವ ಹಬ್ಬ. ದೇಶದಾದ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಲಾಗುತ್ತೆ. ವಿಶೇಷವಾಗಿ ಉತ್ತರ ಭಾರತದಲ್ಲಿ ಈ ಹಬ್ಬವನ್ನು ಇನ್ನೆಲ್ಲದ ಸಂಭ್ರಮದಲ್ಲಿ ಆಚರಣೆ ಮಾಡ್ತಾರೆ. ದೂರುಗಳಿಂದ ಅಣ್ಣ ತಂಗಿಯರು ಈ ಹಬ್ಬಕ್ಕಾಗಿ ತಮ್ಮ ಮನೆಯಲ್ಲಿ ಬಂದು ಭೇಟಿಯಾಗಿ ರಾಖಿಯನ್ನು ಕಟ್ಟುವ ಮತ್ತು ಸಿಹಿಯನ್ನು ತಿನ್ನಿಸಿ ರಕ್ಷಣೆಯ ಅಭಯ ನೀಡುವ ಬಾಂಧವ್ಯದ ಹಬ್ಬವಿದು. ಕುಟುಂಬದ ಪ್ರೀತಿಯನ್ನು ಬೆಸೆಯುವ ಹಬ್ಬ ಈ ರಕ್ಷಾಬಂಧನ. ಮುಂದಿನ ಹಬ್ಬ ಶ್ರೀ ಕೃಷ್ಣ ಜನ್ಮಾಷ್ಟಮಿ. ಹಿಂದೂಗಳ ಅತ್ಯಂತ ದೊಡ್ಡ ಹಬ್ಬಗಳ ಪೈಕಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕೂಡ ಒಂದು. ಭಾರತದಲ್ಲಿ ಅಷ್ಟೇ ಅಲ್ಲದೆ ವಿದೇಶಗಳಲ್ಲಿಯೂ ಕೂಡ ಈ ಜನ್ಮಾಷ್ಟಮಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಇದನ್ನು ಗೋಕುಲಾಷ್ಟಮಿ ಅಂತ ಕೂಡ ಹೇಳ್ತಾರೆ. ಮಹಾವಿಷ್ಣುವಿಗೂ ವಂದನೆ. ಶ್ರಾವಣ ಸೋಮವಾರಗಳಂದು ಪರಮಶಿವನನ್ನು ಆರಾಧಿಸಿದರೆ ಗುರುವಾರ ಮತ್ತು ಬುಧವಾರದಂದು ಮಹಾವಿಷ್ಣುವನ್ನು ಆರಾಧಿಸಲಾಗುತ್ತದೆ. ಮಂಗಳವಾರ ಮನೆಯಲ್ಲಿ ಮಹಿಳೆಯರು ಕುಟುಂಬದ ಸದಸ್ಯರ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಗೌರಿ ಪೂಜೆಯನ್ನು ಮಾಡ್ತಾರೆ. ಬುಧವಾರ ಭಗವಾನ್ ವಿಷ್ಣು ಅಥವಾ ಕೃಷ್ಣನ ಇನ್ನೊಂದು ಅವತಾರವಾದ ವಿಠ್ಠಲನನ್ನು ಕೂಡ ಪೂಜಿಸ್ತಾರೆ. ಶ್ರಾವಣ ಮಾಸದ ಗುರುವಾರದಂದು ಬುಧ ಮತ್ತು ಗುರುವನ್ನು ಪೂಜಿಸ್ತಾರೆ. ಶುಕ್ರವಾರದಂದು ಲಕ್ಷ್ಮಿ ಅಥವಾ ತುಳಸಿಯನ್ನು ಪೂಜೆ ಮಾಡ್ತಾರೆ. ಶ್ರಾವಣ ಶನಿವಾರ ಅಥವಾ ಸಂಪತ್ ಶನಿವಾರದಂದು ಕೂಡ ಶನೀಶ್ವರ ದೇವರನ್ನು ಆರಾಧಿಸ್ತಾರೆ. ಸ್ನೇಹಿತರೆ, ನಿಮಗೆ ಶ್ರಾವಣ ಮಾಸದ ಮಹತ್ವ, ಹಬ್ಬಗಳ ಆಚರಣೆ ಮತ್ತು ಅದರ ವಿಶೇಷತೆಗಳು ಏನು ಅಂತ ನಿಮಗೆ ಎಲ್ಲ ತಿಳಿತು ಅಂತ ಅಂದ್ಕೊಂಡಿದ್ದೀನಿ. ಈ ತರಹದ ಹಿಂದೂ ಧರ್ಮದ ಬಗ್ಗೆ ಮಾಹಿತಿ ನೀಡುವ ಇನ್ನೂ ಅನೇಕ ವಿಡಿಯೋಗಳಿಗಾಗಿ ನೀವು ನನ್ನ ಚಾನಲ್ ನಾನು ಹಿಂದೂದಲ್ಲಿ ಕಾಣಬಹುದು. ನೀವೇನಾದರೂ ನನ್ನ ಚಾನಲ್ನಲ್ಲಿ ಮೊದಲೇ ಬಾರಿ ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಬಂಧು ಬಳಗದವರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಂತೆ. ನಿಮ್ಮ ಮನೋಜ್ ಶಾಸ್ತ್ರಿ. ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ. ಜೈ ಶ್ರೀರಾಮ್.